ಗೈಸ್ ಈ ರೆಸ್ಟೋರೆಂಟಲ್ಲಿ ವ್ಲಾಗ್ ಮಾಡಿದ್ರೆ ಹೊಡಿತಾರಂತೆ. ಏನು ವಿಷಯ ಅಂತ ಗೊತ್ತಾಗಬೇಕು ಅಂದರೆ ಪೂರ್ತಿ ವ್ಲಾಗ್ ನೋಡಿ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ದೀಪಾ ಅಣ್ಣಯ್ಯ, ಫ್ಯಾಷನ್ ಡಿಸೈನ್ ಸ್ಟೂಡೆಂಟ್ ಇನ್ IFC. ವೆಲ್ಕಮ್ ಬ್ಯಾಕ್ ಟು ಮೀ. ಏನು ಗೊತ್ತಾ, ಇವತ್ತು ನಮಗೆ ಕ್ಲಾಸ್ ಇರಲಿಲ್ಲ, ಸೊ ಆಚೆ ಹೋಗೋಣ ಅಂತ ಪ್ಲಾನ್ ಆಯಿತು. ನಾನು ನನ್ನ ಫ್ರೆಂಡ್ ಹೋಗಿ ಫಸ್ಟ್ ಚಂದನ ಪಿಕ್ ಮಾಡಿದ್ವಿ. ದೆನ್ ಇನ್ನೂ ಇಬ್ಬರು ಬರಬೇಕಿತ್ತು, ಅವರಿಬ್ಬರನ್ನು ಪಿಕ್ ಮಾಡಿಕೊಂಡು ನಾವು ಸೀದಾ ಹೊರಟಿದ್ದೆ ಮಾಲ್ ಆಫ್ ಏಷ್ಯಾಗೆ. ಎಲ್ರಿಗೂ ಶಾಪ್ ಮಾಡೋದಿತ್ತು, ಸೊ ಹೋದ್ವಿ. ಇನ್ನೊಂದು ನಮ್ಮ ಪ್ಲಾನ್ ಏನಂತ ಅಂದರೆ, ನಮ್ಮ ಫ್ರೆಂಡ್ ಒಬ್ಳದ್ದು ಬರ್ಡೇ ಇತ್ತು, ನೈಟ್ ಅವಳಿಗೆ ಸರ್ಪ್ರೈಸ್ ಇತ್ತು, ಸೊ ವಿ ಹ್ಯಾಡ್ ಟು ಕೀಪ್ ಫರ್ ಬಿಸಿ ಹೋಲ್ ಡೇ. ಬರೋದೇನೋ ಬಂದ್ವಿ, ಬಟ್ ಎಲ್ಲಿ ಶಾಪಿಂಗ್ ಮಾಡೋದು ಅನ್ನೋದೊಂದು ಡಿಸ್ಕಷನ್ ಆಯಿತು. ದೆನ್ ಅಲ್ಲಿಗೆ ಹೊರಟ್ವಿ ಎಲ್ಲರೂ. ಒಳಗೆ ನಾವು ಎಂಟರ್ ಆಗಿದ್ದೆ ತಡ, 4 ಜನ 4 ಮೂಲೆಗೆ ಹೋಗ್ಬಿಡೋದ, ಇಬ್ರು ಮಕ್ಕಳಂತೂ ಕಳೆದೇ ಹೋಗ್ಬಿಟ್ಟಿದ್ರು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಸ್ವಲ್ಪ ಶಾಪ್ ಮಾಡಿದ್ವಿ. ದೆನ್ ಎವ್ರಿಬಡಿ ವಾಸ್ ಹಂಗ್ರಿ, ಸೊ ಊಟ ಮಾಡೋಣ ಅಂತ ಹೋದ್ವಿ. ಲಂಚ್ಗೆ ನಾವು ಸೆಲೆಕ್ಟ್ ಮಾಡಿ ಬಂದು ಕಾರಗರ ರೆಸ್ಟೋರೆಂಟ್. ದ ಫುಡ್ ವಾಸ್ ಓಕೆ. ಐ ವಾಸ್ ಡೂಯಿಂಗ್ ಅ ಫುಡ್ ರಿವ್ಯೂ ವಿಡಿಯೋ, ಆಯ್ತಾ. ಮೈ ಫ್ರೆಂಡ್ ವಾಸ್ ಲೈಕ್, ಲೇ ಹಾಗೆಲ್ಲ ಮಾಡಿ ಹಾಕ್ಬೇಡ, ಹೊಡಿತಾರೆ ಅಂತೆ. ನಾವು ಅಂಜಲಿ ಮತ್ತೆ ಪವನಿಗೆ ಅಲ್ಲಿ ಫುಡ್ ಇಷ್ಟ ಆಗಲಿ ಅಂತ ಬೇರೆ ಕಡೆ ಹೋದ್ವಿ. ದ ಟೇಸ್ಟ್ ವಾಸ್ ನೈಸ್. ಸೊ ಅಗೇನ್ ಬ್ಯಾಕ್ ಟು ಶಾಪಿಂಗ್. ಬೇಕಾಗಿರೋ ಶಾಪ್ ಮಾಡಿದ್ರು. ಮೇಯ್ನ್ ಆಗಿ ನಮ್ಮ ಬರ್ಡೇಗಳು ಶಾಪ್ ಮಾಡಬೇಕಿತ್ತು, ಅದಾಯಿತು. ನಾವು ಮಾಲ್ಗೆ ಹೋದಾಗ 1 ಗಂಟೆ ಆಗಿತ್ತು. ಕ್ಯಾನ್ ಯು ಗೈಸ್ ಗೆಸ್ ನಾವು ಎಷ್ಟು ಗಂಟೆಗೆ ಅಲ್ಲಿಂದ ಹೊರಟ್ವಿ ಅಂತ? ಐ ನೋ ಯು ಕಾಂಟ್. 7 ಗಂಟೆಗೆ ಅಲ್ಲಿಂದ ಹೊರಟ್ವಿ. ಹೆಬ್ಬಾಳಿಂದ ಮನೆಗೆ ಹೋಗೋಷ್ಟರಲ್ಲಿ 8:30 ಆಗಿತ್ತು. ಬರ್ಡೇಗಳನ್ನ ಮನೆಗೆ ಕರ್ಕೊಂಡೋಗಿ ಸರ್ಪ್ರೈಸ್ ಕೊಟ್ವಿ. ಶಿ ಹ್ಯಾಡ್ ನೋ ಐಡಿಯಾ. ಅವಳಿಗೆ ಕ್ಲೋಸ್ ಇರೋ ಎಲ್ಲ ಫ್ರೆಂಡ್ಸ್ನ ಕರೆಸಿದ್ವಿ. ಶಿ ವಾಸ್ ಸೋ ಹ್ಯಾಪಿ ಆ್ಯಂಡ್ ಶಿ ಹ್ಯಾಡ್ ಬರ್ಡೇ ಟ್ವಿನ್ ಟು. ದೆನ್ ವಿ ವೆಂಟ್ ಔಟ್ ಫಾರ್ ಡಿನ್ನರ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್.